ಸೊ ಇನ್ನು ರಾಜ್ಯದ ವಿಚಾರಕ್ಕೆ ಏನಿದೆ ಅನ್ನುವಂಥದ್ದನ್ನ ನೋಡ್ಬಿಡೋಣ ಅಲ್ವಾ ದಿವ್ಯಾ? ರಾಜ್ಯದ ವಿಷಯಕ್ಕೆ ಬರೋದಾದ್ರೆ ಕೋಲಾರದಲ್ಲಿ JDS ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ, ಅರ್ಥಾತ್ ಮೈತ್ರಿ ಮುನ್ನಡೆಯನ್ನ ಕಾಯ್ದುಕೊಳ್ತಿರುವಂಥದ್ದು. ಬೆಳಗಾವಿಯಲ್ಲೂ ಕೂಡ ಶೆಟ್ಟರ್ ಅವರು ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ ಬಿಜೆಪಿ. ಚಿಕ್ಕೋಡಿಯಲ್ಲಿ 5ನೇ ಸುತ್ತಿನ ಮತ ಎಣಿಕೆ ಕಾರ್ಯ ಮುಕ್ತಾಯವಾಗಿದೆ. ಪ್ರಿಯಾಂಕಾ ಜಾರಕಿಹೊಳಿ 31,000 ಲೀಡ್ನಲ್ಲಿ ಅವರು ಮುನ್ನಡೆಯಲ್ಲಿದ್ದಾರೆ. 5ನೇ ಸುತ್ತು ಪೂರ್ಣವಾದ ನಂತರದಲ್ಲಿ ಚಿಕ್ಕೋಡಿಯಲ್ಲಿ ಸಿಗ್ತಾ ಇರುವಂತಹ ರಿಪೋರ್ಟ್, ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಹಿನ್ನಡೆಯನ್ನ ಅನುಸರಿಸಿದ್ದಾರೆ ಸದ್ಯದ ಮಾಹಿತಿ ಪ್ರಕಾರವಾಗಿ. ಇನ್ನು ಕಲಬುರಗಿಯಲ್ಲಿ ಖರ್ಗೆ ಅಳಿಯನಿಗೆ ಹಿನ್ನಡೆ, ಅಲ್ಲಿ ಒಂದು ಸ್ವಲ್ಪ ಚೇತರಿಸಿಕೊಳ್ಳುವಂತಹ ಒಂದು ಸಾಧ್ಯತೆಗಳು ಕಾಣಿಸ್ತಾನೆ ಇಲ್ಲ. ಒಂದ್ ಕಡೆ ಒಂದ್ಸರಿ ಹಿನ್ನಡೆ ಅಂತ, ಒಂದ್ಸರಿ ಮುನ್ನಡೆ ಅಂತ. ರಾಧಾಕೃಷ್ಣ ಅವರ ಒಂದು ಯಶಸ್ಸನ್ನ ಬಯಸಿಲ್ವಾ ಅಲ್ಲಿನ ಮತದಾರ ಗೊತ್ತಿಲ್ಲ. ಒಟ್ಟಾರೆ ಉಮೇಶ್ ಜಾಧವ್ ಅವ್ರನ್ನ ಕೈ ಬಿಡುವಂತಹ ಲಕ್ಷಣ ಇಲ್ಲ. ಅಲ್ಲಿ 3,000 ಚಿಲ್ಲರೆಗಳ ಮತ ಅಂತರಗಳಲ್ಲಿ ಅವರು ಮುನ್ನಡೆಯನ್ನ ಅನುಸರಿಸ್ತಾ ಇದ್ದಾರೆ. ಇದು ಬಿಜೆಪಿಯ ಉಮೇಶ್ ಜಾಧವ್ ಅವರು 3,700 ಮತಗಳ ಮುನ್ನಡೆ ಕಲಬುರಗಿಯಲ್ಲಿ. ಅರ್ಥಾತ್ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ಅವರನ್ನ ಕೈ ಬಿಟ್ಟಿದ್ದಾರಾ ಅನ್ನೋದಕ್ಕೆ ದೊಡ್ಡ ನಂಬರ್ ಕಾಣಿಸ್ತಾ ಇಲ್ಲ. ಸದ್ಯಕ್ಕೆ 3,700 ಲೀಡನ್ನು ತೋರಿಸ್ತಾ ಇದ್ದಾರೆ ಮುನ್ನಡೆಗೆ. ಖರ್ಗೆ ಅವರ ಅಳಿಯ ಹಿನ್ನಡೆಯನ್ನ ಅನುಭವಿಸಿದ್ದಾರೆ. ಉಮೇಶ್ ಜಾಧವ್ 3,700 ಮತಗಳ ಮುನ್ನಡೆಯನ್ನ ಪಡೆದುಕೊಂಡಿದ್ದಾರೆ. ಹಾಗೆ ನೋಡಕ್ ಹೋದ್ರೆ ಕೆಲವು ಕಡೆಯಲ್ಲಿ 3,000, 2,000, ಹಾಸನದಲ್ಲಿ 2,000 ಚಿಲ್ಲರೆ ಮತಗಳ ಮುನ್ನಡೆ ಅಂತ. ಈ ಕಡೆಗೆ ಕಲಬುರಗಿ ವಿಷಯಕ್ಕೆ ಬಂದ್ರೆ 3,700 ಮತಗಳ ಮುನ್ನಡೆಯನ್ನ ಅನುಸರಿಸ್ತಾ ಇದ್ದಾರೆ ಅಂತ. ಆದ್ರೆ ಕೆಲವೊಂದಷ್ಟು ಕಡೆಗಳಲ್ಲಿ ದೊಡ್ಡ ನಂಬರ್ ಅನ್ನ ನಾವು ನೋಡ್ತಾ ಇದ್ದೀವಿ. ಅದು ಬೆಳಗಾವಿ ಇರಬಹುದು, ಕೋಲಾರ ಇರಬಹುದು, ಮಂಡ್ಯ ಇರಬಹುದು, ಬೆಂಗಳೂರು ಗ್ರಾಮಾಂತರ ಇರಬಹುದು. ಈ ಕಡೆಗಳೆಲ್ಲ 38,000, 50,000ಗಳ ಮಾರ್ಜಿನ್ ಅನ್ನ ತೋರಿಸ್ತಾ ಇದ್ದಾರೆ ಮುನ್ನಡೆ. ಸೊ ಅದು ಮುಂದಿನ ಕೆಲ ಹೊತ್ತುಗಳ ನಂತರದಲ್ಲಿ ಅದರಿಂದ ಇನ್ನೂ ರೈಸ್ ಆಗಬಹುದಾದಂತಹ ಒಂದು ಸಾಧ್ಯತೆಗಳನ್ನು ಕೂಡ ಎದುರು ನೋಡಬಹುದಾಗಿದೆ. ಚಿಕ್ಕೋಡಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಹಿನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಪ್ರಿಯಾಂಕಾ ಜಾರಕಿಹೊಳಿ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಕಲಬುರಗಿಯಲ್ಲಿ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ಅವರಿಗೆ ಹಿನ್ನಡೆ, ಉಮೇಶ್ ಜಾಧವ್ ಅವರಿಗೆ ಮುನ್ನಡೆ. ಭಾರತದ ಎಂಟೈರ್ ಚಿತ್ರವನ್ನ ನೋಡೋಣ, ಕರ್ನಾಟಕದ ಚಿತ್ರ ಮಾತ್ರ ಅಲ್ಲ ಇದು. ಬಿಕಾಸ್ ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಮತ್ತು ತೆಲಂಗಾಣ ಎಕ್ಸಿಟ್ ಪೋಲ್ಗಳು ಮತ್ತು ಲೋಕಲ್ ಕ್ಯಾಲ್ಕುಲೇಷನ್ ಏನಿತ್ತು ಆ ಪ್ರಕಾರದಲ್ಲೇ ಇದ್ದಂಗಿದೆ. ದಕ್ಷಿಣ ಭಾರತದಲ್ಲಿ ದೊಡ್ಡ ಸಮಸ್ಯೆ ಅಲ್ಲಿ ಇದ್ದಂಗಿಲ್ಲ. ಅಟ್ಲೀಸ್ಟ್ ಈಗ ನಡೆದಿರೋ 3-4 ರೌಂಡ್ಗಳಲ್ಲಿ ಹಂಗೆ ಕಾಣಿಸ್ತಾ ಇದೆ. ಏಟು ಬೀಳ್ತಾ ಇರುವಂಥದ್ದು ಭಾರತೀಯ ಜನತಾ ಪಕ್ಷ ನೇತೃತ್ವದ NDAಗೆ ಹೊಡಿತಾ ಇರೋದು ಏಟೆಲ್ಲ ಹಿಂದಿ ರಾಜ್ಯಗಳಲ್ಲೇ ಹೊಡಿತಾ ಇರೋದು ಏಟುಗಳು. ಎಲ್ಲವೂ ಉತ್ತರ ಪ್ರದೇಶ, ಬಿಹಾರ ಮತ್ತು ರಾಜಸ್ಥಾನದಲ್ಲಿ ಏಟು ಬೀಳ್ತಾ ಇರೋಂಗಿದೆ. ಸೀರಿಯಸ್ ಆಗಿ ಈ ಕ್ಷಣಕ್ಕೆ ನಾನು ಹೇಳ್ತಿರೋದು. ಮುಂದಕ್ಕೆ ಯಾರಿಗೇನು ಬೇಕಾದ್ರೂ ಆಗ್ಬೋದು. ವಿ ಹ್ಯಾವ್ ನೋ ಐಡಿಯಾ.